ಪಚನ ಕ್ರಿಯೆ ಮಾಡಲು ಕೆಲವೊಂದು ನಮ್ಮಲ್ಲಿ ಆ್ಯಸಿಡ್ ಕ್ರಿಯೇಟ್ ಆಗುತ್ತೆ, ಆ್ಯಸಿಡಿನ ಉತ್ಪತ್ತಿ ಆಗುತ್ತೆ. ಅದರ ಜೊತೆಗೆ ಸಮ ಹಾರ್ಮೋನ್ಸು ಕೂಡ ಪೆಪ್ಸಿನ್ ಅನ್ನೋ ಒಂದು ಹಾರ್ಮೋನು ಕೂಡ ರಿಲೀಸ್ ಆಗುತ್ತೆ. ಇವೆಲ್ಲ ಏನಪ್ಪ ಅಂದರೆ ನಮ್ಮ ಒಂದು ಹೊಟ್ಟೆಯ ಪದರ ಏನಿರುತ್ತೆ ಮ್ಯೂಕೋಸಾ ಅಂತೀವಿ, ಅದನ್ನು ಪ್ರೊಟೆಕ್ಟ್ ಮಾಡುವಂಥ ಒಂದು ಈ ಹಾರ್ಮೋನ್ ಮತ್ತು ಆ್ಯಸಿಡ್ ಇದು ನಾವು ಜಾಸ್ತಿ ಕರದ ಪದಾರ್ಥ ಅಥವಾ ಆಲ್ಕೋಹಾಲ್ ಇವೆಲ್ಲ ಸೇವನೆ ಮಾಡಿದಾಗ ಅದೇನಾಗುತ್ತೆ ಅಂದರೆ ಆ ಪದರ ಏನಿರ್ತದೆ ಮ್ಯೂಕೋಸಾ ರೆಸಿಸ್ಟೆನ್ಸ್ ಅಂತ ಬರುತ್ತೆ. ಮ್ಯೂಕೋಸಾ ಅದನ್ನು ಒಂದು ತೆರೆಸಿದ ಗಾಯ ಥರ ಆಗಿಬಿಟ್ಟು ಆ ಕೊನೆಗೆ ಆ ಒಂದು ಗಾಯ ಹೋಗ್ಬಿಟ್ಟು ಮುಂದೆ ಅದು ಅಲ್ಸರ್ ಆಗ್ಬಿಟ್ಟು ಒಂದು ಸಂದರ್ಭ ಬರ್ತದೆ. ಸೊ ಅದನ್ನು ನಾವು ಅಲ್ಲಿ ತನಕ ಬಿಡಬಾರ್ದು. ನಮಗೆ ಗೊತ್ತಿರೋ ಹಾಗೆ ಒಂದ್ಸರಿ ಅಲ್ಸರ್ ಆಯಿತು ಅಂದರೆ ಕೂಡ ಅಲ್ಸರ್ ಕೂಡ ಅದು ಕಾಮನ್ ಕಾಯಿಲೆ ಇರ್ಬೋದು. ಆ ಅಲ್ಸರ್ ಕೂಡ ಮುಂದೆ ಕ್ಯಾನ್ಸರ್ ಆಗಿ ಕೂಡ ಪರಿವರ್ತನೆ ಮಾಡ್ಬೋದು. ಸೊ ಆದ್ದರಿಂದ ನಾವು ಅದನ್ನು ಏನು ಮಾಡಬೇಕು ಅಂದರೆ ನಿಯಮಿತವಾಗಿ ಅದನ್ನು ಚೆಕಪ್ ಮಾಡಿಸ್ಕೊತೀವಿ. ಈಗ ನಿಮಗೆ ಮೊದಲು ನಾವು ಏನು ಮಾಡ್ತಿದ್ದೀವಿ ಅಂದರೆ ಬರೀ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ, ಆದರೆ ಈಗ ಎಂಡೋಸ್ಕೋಪಿ ಅಂತ ಬಂದಿದೆ. ಗೆಳೆಯರೆ, ನಾನು ಸರ್ಕಾರಿ ಉದ್ಯೋಗದಲ್ಲಿ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲೇ ಇದ್ದ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಶಿಲ್ಪಿ ಅವರು ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದರು. ಅವರು ನನ್ನ ಸ್ನೇಹಿತರು ಹೌದು. ಮತ್ತು ಇವರು ಈ ಜನರಲ್ ಮೆಡಿಸಿನ್ ಮತ್ತು ಈ ಸ್ಟೊಮಕ್ ಅಲ್ಸರ್ನ ವಿಷಯದಲ್ಲಿ ತುಂಬ ಒಳ್ಳೆಯ ಒಂದು ಎಫೆಕ್ಟಿವ್ ಆಗಿರುವಂಥ ಮೆಡಿಸಿನ್ಗಳನ್ನ ಮಾಡ್ತಾಯಿದ್ರು. ಅವರೊಂದಿಗೆ ಒಂದೆರಡು ಮಾತುಗಳು ಅದರ ಬಗ್ಗೆ ಇಲ್ಲಿ ಕೊಟ್ಟಿದ್ದೇನೆ, ನೋಡಿ. ಹಲೋ ಸರ್, ನಿಮ್ಮದು ಬಗ್ಗೆ ಒಂದು ಸ್ವಲ್ಪ ನಮಗೆ ಮಾಹಿತಿ ಕೊಡ್ಬೋದಾ? ನಾನು ಡಾಕ್ಟರ್ ವಿಶ್ವನಾಥ್ ಶಿಲ್ಪಿ ಅಂತ, ಇಲ್ಲಿ ವಿರಾಜಪೇಟೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸರ್ಜನ್ನ ಕೆಲಸ ಮಾಡ್ತಾಯಿದ್ದೀನಿ. ನಾನು ಸುಮಾರು 20 ವರ್ಷದಿಂದ ಕೊಡಗಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ನಾನು MS ಅನ್ನು ಗುಲ್ಬರ್ಗ MRMC ಗುಲ್ಬರ್ಗ ಕಾಲೇಜಲ್ಲಿ ಮುಗಿಸಿರ್ತೇನೆ. ಮತ್ತು ನಾನು FICP ಅಂತೇಳಿ ಒಂದು ಫೆಲೋಶಿಪ್ಪನ್ನು ಮಾಡಿರ್ತೇನೆ. ಮತ್ತು ಸುಮಾರು ಇಲ್ಲಿ ನಾನು ಒಂದು 10 ವರ್ಷದಿಂದ ನಾನು ವಿರಾಜಪೇಟೆಯಲ್ಲಿ ಇದ್ದೀನಿ. ಸರ್, ಇದು ಈಗ ಹೆಚ್ಚಾಗಿ ಜನರಿಗೆ ಕೆಲವು ಜನರಿಗೆ ಅಲ್ಸರ್ ಅಂತ ಒಂದು ಸಮಸ್ಯೆಗಳು ಕಾಡುತ್ತೆ. ಈ ಅಲ್ಸರ್ ಅವಾಯ್ಡ್ ಮಾಡೋದು ಹೇಗೆ, ಮತ್ತು ಅದಕ್ಕಿರುವಂಥ ಒಂದು 2-3 ವರ್ಷಗಳಲ್ಲಿ ತಗೊಳ್ಳುವಂಥ ಮೆಡಿಸಿನ್ ಟ್ಯಾಬ್ಲೆಟ್ಸ್ ಏನಾಗುತ್ತೆ ಒಂಚೂರು ಹೇಳ್ಬೋದಾ ಅಂತ ಅಂದ್ಬಿಟ್ಟು. ಈಗಿನ ಒಂದು ಯುಗದಲ್ಲಿ ಚೇಂಜಸ್ ತುಂಬ, ಈಗ ಆಹಾರ ಪದಾರ್ಥದಲ್ಲಾಗಲಿ ನಮ್ಮ ಒಂದು ಕಲ್ಚರ್ ಇದರಲ್ಲಾಗಲಿ ತುಂಬ ಚೇಂಜಸ್ಗಳು ಇರೋದ್ರಿಂದ ನಮಗೆ ಈಗ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾವು ಮೊದಲು ಹೇಳ್ತಾ ಇದ್ವಿ ತುಂಬ ವಯಸ್ಸಾದವರಿಗೆ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ. ಈಗ ಹಾಗಲ್ಲ. ಈಗ ಪ್ರತಿಯೊಬ್ಬ ಸಣ್ಣ ಮಕ್ಕಳಿಗೂ ಕೂಡ ಗ್ಯಾಸ್ಟ್ರಿಕ್ ಬರುವಂಥ ಸಮಸ್ಯೆಗಳಿದೆ. ಏನಾಗುತ್ತೆ ಅಂದರೆ ಅಜೀರ್ಣ ಸಮಸ್ಯೆ. ಈಗ ನಾವು ತಗೊಳ್ತಿರೋ ಫುಡ್ಡು ಮತ್ತು ನಮ್ಮ ಒಂದು ಜೀವನ ಶೈಲಿ ಕೂಡ ಕೌಂಟ್ ಆಗುತ್ತೆ. ಈಗ ನಾವು ಸುಮಾರು ವ್ಯಕ್ತಿಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ನೋಡಿದಾಗ ನಮಗೆ ಹೈಯೆಸ್ಟು ಖರ್ಚಾಗದೆ ಈ ಒಂದು ಅಲ್ಸರಿಗೆ ಸಂಬಂಧಪಟ್ಟ ಔಷಧಿಗಳು. ಯಾಕೆ ಹೀಗೆ ಅಂದರೆ ನಮ್ಮ ಒಂದು ಅನಿಯಮಿತ ಆಹಾರದಲ್ಲಿ ಒಂದು ಸಮತೋಲನ ಇಲ್ಲ, ಮತ್ತು ನಮ್ಮ ಹ್ಯಾಬಿಟ್ಸ್, ನಮ್ಮಲ್ಲಿ ಸುಮಾರು ಜನ ಸ್ಮೋಕಿಂಗು, ಆಲ್ಕೋಹಾಲ್, ತುಂಬ ಕರದ ಪದಾರ್ಥಗಳನ್ನು, ಸ್ಪೈಸಿ ಫುಡ್ಗಳನ್ನು ತಗೊಳ್ತಾ ಇರೋದು ಕೂಡ ನಮ್ಮ ಒಂದು ದೇಹದ ಒಂದು ಜಠರ, ಎಸ್ಪೆಷಲಿ ಸ್ಟಮಕ್ ಅಂತೀವಿ. ಯೂಶಲಿ ನಮಗೆ ಬಾಯಿಂದ ಅನ್ನನಾಳ ಶುರುವಾಗಿ ಅನ್ನನಾಳದಿಂದ ಜಠರ ಶುರುವಾಗುತ್ತೆ. ಈ ಅನ್ನನಾಳದಿಂದ ಜಠರಕ್ಕೆ ಹೋದಾಗ ಜಠರದಲ್ಲಿ ಸುಮಾರು ನಮ್ಮ ಫುಡ್ಡು ಏನು ತೊಗೊಂಡಿರ್ತೀವೋ ಅದು ಸುಮಾರು 2 ಗಂಟೆಯಿಂದ 3 ಗಂಟೆ ತನಕ ಆ ಫುಡ್ಡು ಹೊಟ್ಟೆಯಲ್ಲೇ ಇರ್ತದೆ. ಆ ಹೊಟ್ಟೆಯಲ್ಲಿದ್ದಾಗ ಅದನ್ನು ಪಚನ ಕ್ರಿಯೆ ಮಾಡಲು ಕೆಲವೊಂದು ನಮ್ಮಲ್ಲಿ ಆ್ಯಸಿಡ್ ಕ್ರಿಯೇಟ್ ಆಗುತ್ತೆ, ಆ್ಯಸಿಡಿನ ಉತ್ಪತ್ತಿ ಆಗುತ್ತೆ. ಅದರ ಜೊತೆಗೆ ಸಮ ಹಾರ್ಮೋನ್ಸು ಕೂಡ ಪೆಪ್ಸಿನ್ ಅನ್ನೋ ಒಂದು ಹಾರ್ಮೋನು ಕೂಡ ರಿಲೀಸ್ ಆಗುತ್ತೆ. ಇವೆಲ್ಲ ಏನಪ್ಪ ಅಂದರೆ ನಮ್ಮ ಒಂದು ಹೊಟ್ಟೆಯ ಪದರ ಏನಿರುತ್ತೆ ಮ್ಯೂಕೋಸಾ ಅಂತೀವಿ, ಅದನ್ನು ಪ್ರೊಟೆಕ್ಟ್ ಮಾಡುವಂಥ ಒಂದು ಈ ಹಾರ್ಮೋನ್ ಮತ್ತು ಆ್ಯಸಿಡ್ ಇದು ನಾವು ಜಾಸ್ತಿ ಕರದ ಪದಾರ್ಥ ಅಥವಾ ಆಲ್ಕೋಹಾಲ್ ಇವೆಲ್ಲ ಸೇವನೆ ಮಾಡಿದಾಗ ಅದೇನಾಗುತ್ತೆ ಅಂದರೆ ಆ ಪದರ ಏನಿರ್ತದೆ ಮ್ಯೂಕೋಸಾ ರೆಸಿಸ್ಟೆನ್ಸ್ ಅಂತ ಬರುತ್ತೆ. ಮ್ಯೂಕೋಸಾ ಅದನ್ನು ಒಂದು ತೆರೆಸಿದ ಗಾಯ ಥರ ಆಗಿಬಿಟ್ಟು ಆ ಕೊನೆಗೆ ಆ ಒಂದು ಗಾಯ ಹೋಗ್ಬಿಟ್ಟು ಮುಂದೆ ಅದು ಅಲ್ಸರ್ ಆಗ್ಬಿಟ್ಟು ಒಂದು ಸಂದರ್ಭ ಬರ್ತದೆ. ಸೊ ಅದನ್ನು ನಾವು ಅಲ್ಲಿ ತನಕ ಬಿಡಬಾರ್ದು. ನಮಗೆ ಗೊತ್ತಿರೋ ಹಾಗೆ ಒಂದ್ಸರಿ ಅಲ್ಸರ್ ಆಯಿತು ಅಂದರೆ ಕೂಡ ಅಲ್ಸರ್ ಕೂಡ ಅದು ಕಾಮನ್ ಕಾಯಿಲೆ ಇರ್ಬೋದು. ಆ ಅಲ್ಸರ್ ಕೂಡ ಮುಂದೆ ಕ್ಯಾನ್ಸರ್ ಆಗಿ ಕೂಡ ಪರಿವರ್ತನೆ ಮಾಡ್ಬೋದು. ಸೊ ಆದ್ದರಿಂದ ನಾವು ಅದನ್ನು ಏನು ಮಾಡಬೇಕು ಅಂದರೆ ನಿಯಮಿತವಾಗಿ ಅದನ್ನು ಚೆಕಪ್ ಮಾಡಿಸ್ಕೊತೀವಿ. ಈಗ ನಿಮಗೆ ಮೊದಲು ನಾವು ಏನು ಮಾಡ್ತಿದ್ದೀವಿ ಅಂದರೆ ಬರೀ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ, ಆದರೆ ಈಗ ಎಂಡೋಸ್ಕೋಪಿ ಅಂತ ಬಂದಿದೆ. ಎಂಡೋಸ್ಕೋಪಿಯಿಂದ ಅವನಿಗೆ ಯಾವ ಅಲ್ಸರ್ ಇದೆ, ಹೊಟ್ಟೆಯಲ್ಲಿ ಅಲ್ಸರ್ ಅಥವಾ ಸಣ್ಣ ಕಣ್ಣಿನಲ್ಲಿರೋ ಅಲ್ಸರ್ ಅಂತೇಳಿ ಕಂಡುಹಿಡಿಯಬೇಕು.
ಸೊ ಆ ಕಂಡು ಹಿಡಿದಾಗ ನಾವು ಅಲ್ಸರ್ಗೆ ಬೇಕಾದ ಚಿಕಿತ್ಸೆ ಈಗ ಸಂಪೂರ್ಣವಾಗಿ ಮೊದಲು ಏನಾಗುತ್ತೆ ಅಂದರೆ ಚಿಕಿತ್ಸೆ ಇರಲಿಲ್ಲ, ಈಗ ಸಂಪೂರ್ಣ ಚಿಕಿತ್ಸೆ ಇದೆ. ಚಿಕಿತ್ಸೆಯಿಂದಾಗಿ ಏನಾಗುತ್ತೆ ಅಂದರೆ ಈ ಅಲ್ಸರ್ ಒಡೆದುಬಿಟ್ಟು ಪರ್ಫೋರೇಷನ್ ಅಂತ ಆಗಿ ಆ ಹೊಟ್ಟೆಯಲ್ಲಿ ನಾವು ಏನು ತಿಂದ ಪದಾರ್ಥ ಎಲ್ಲ ಹೊಟ್ಟೆ ಒಳಗಡೆ ಎಲ್ಲ ಕಡೆ ಹೊರಗಡೆ ಬಂದು ಅದು ಪರ್ಫೋರೇಷನ್ ಆಗಿ ಪೆರಿಟೋನೈಟಿಸ್ ಅಂತ ಆಗ್ತಾಯಿದೆ. ಆವಾಗ ಮನುಷ್ಯ ಉಳಿಯೋದೇ ಕಷ್ಟ ಆಯಿತು. ಆವಾಗ ಇಮಿಡಿಯೇಟಾಗಿ ಅದಕ್ಕೆ ಆಪರೇಷನ್ ಎಲ್ಲ ಮಾಡ್ತಿದ್ವಿ. ಈಗಿನ ಒಂದು ಯುಗದಲ್ಲಿ ಒಳ್ಳೊಳ್ಳೆ ಒಂದು ಮೆಡಿಸಿನ್ಸ್ ಬಂದಿದ್ದಾವೆ. ಸೊ ಮೆಡಿಸಿನಿಂದ ಕ್ಯೂರ್ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಈ ಥರ ಒಂದು ಗ್ಯಾಸ್ಟ್ರಿಕ್ಕಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಊಟವನ್ನು ತುಂಬ ಹೆವಿ ಮಾಡೋದು, ಒಮ್ಮೆಲೆ ಜಾಸ್ತಿ ತಿನ್ನೋದು, ಊಟ ತಿಂದ ತಕ್ಷಣ ನಾವು ಮಲಗಕ್ಕೆ ಹೋಗೋದು, ಇವೆಲ್ಲವನ್ನು ನಾವು ಒಂದು ಸ್ವಲ್ಪ ವಾಕ್ ಮಾಡಬೇಕು. 2 ರಿಂದ 3 ಗಂಟೆ ಒಂದು ಸಮಯ ಇರಬೇಕು ಮಲಗಬೇಕಾದ್ರೆ. ಮತ್ತು ನಿಯಮಿತವಾಗಿ ಸ್ವಲ್ಪ ತಿನ್ನಬೇಕು, ತುಂಬ ಹೆವಿ ತಿನ್ನಬಾರ್ದು. ಇವೆಲ್ಲವನ್ನು ಇದು ಮಾಡಿ ಸ್ಪೈಸಿ ಫುಡ್ ತಿನ್ನಬಾರ್ದು, ಆಲ್ಕೋಹಾಲ್ ತಗೋಬಾರ್ದು. ಕೆಲವು ಟೈಮ್ ಏನಾಗುತ್ತೆ ಅಂದರೆ ತುಂಬ ಮಾನಸಿಕವಾದ ಒಂದು ಸ್ಟ್ರೆಸ್ ಬಂದರೂ ಕೂಡ ಸ್ಟ್ರೆಸ್ ಅಲ್ಸರ್ಸ್ ಅಂತಲೂ ಕೂಡ ಆಗ್ತದೆ, ಸ್ಟ್ರೆಸ್ ಅಲ್ಸರ್ಸ್ ಅಂತಲೂ ಕೂಡ ಆಗುತ್ತೆ. ಸೊ ಇವೆಲ್ಲವಕ್ಕೂ ನಮಗೆ ಚಿಕಿತ್ಸೆ ಇದೆ. ಚಿಕಿತ್ಸೆಗಿಂತ ನಾವು ಅದನ್ನು ತಡೆಗಟ್ಟೋದು ಭಾಳ ಇಂಪಾರ್ಟೆಂಟ್. ನಮ್ಮಲ್ಲಿ ಹ್ಯಾಬಿಟ್ಸನ್ನು ಕಂಟ್ರೋಲ್ ಮಾಡಬೇಕು. ಆಮೇಲೆ ತುಂಬ ಈ ಕರೆದ ಪದಾರ್ಥಗಳನ್ನು, ಎಣ್ಣೆಯಲ್ಲಿ ಇದು ಮಾಡಿದ ಪದಾರ್ಥಗಳನ್ನೆಲ್ಲವನ್ನು ಅವಾಯ್ಡ್ ಮಾಡಬೇಕು. ಆಮೇಲೆ ಜಾಸ್ತಿ ನಾವು ವೆಜಿಟೇಬಲ್ಸ್, ತರಕಾರಿಗಳನ್ನ ತಿನ್ನೋ ಒಂದು ಇದು ಮಾಡಬೇಕು. ನಿಮ್ಗೆ ಗೊತ್ತಿರೋ ಹಾಗೆ ನಾನ್ ವೆಜಿಟೇರಿಯನ್ಸ್, ನಿಮಗೆ ಗೊತ್ತಿದೆ ನಾನ್ ವೆಜಿಟೇರಿಯನ್ಸು ನೀವು ಅದನ್ನು ಫ್ರೈ ಮಾಡಿ ಅದನ್ನು ಕರೆದುಬಿಟ್ಟು ಎಲ್ಲ ಮಾಡಿಬಿಟ್ಟು ತಿನ್ನದಾಗ ಈ ಒಂದು ನಾನ್ ವೆಜಿಟೇರಿಯನ್ಸ್ಗೆ ಇದೊಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ. ಸೊ ಇದಕ್ಕೋಸ್ಕರ ನಾವು ಎಂಡೋಸ್ಕೋಪಿ ಮಾಡಿದಾಗ ಕಂಡು ಬಂದ ಅಲ್ಸರ್ಸ್ ಕಂಡು ಬಂತು ಅಂದರೆ, ಆಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಅಲ್ಸರ್ದು ಒಂದ್ಸರಿ ಏನಾದರೂ ಹೊಟ್ಟೆಗೆ ಹುಣ್ಣಾಯಿತು ಅಂದರೆ ನಿಮಗೆ ತಿನ್ನೋಕ್ಕೆ ಭಯ ಶುರುವಾಗುತ್ತೆ. ಯಾಕಂದರೆ ಆ ಫುಡ್ಡು ಅಲ್ಲಿ ಇರೋದ್ರಿಂದ ಅಲ್ಸರ್ ಜೊತೆಗೆ ಅಲ್ಸರ್ ಜೊತೆಗೆ ಇದಾಗೋದ್ರಿಂದ ಅದು ಇರಿಟೇಟ್ ಆಗುತ್ತೆ. ಅಂದರೆ ಅದಕ್ಕೆ ಒಂದು ಊಟ ಸಾಕಪ್ಪ ಬೇಡ ಊಟ ಮಾಡೋದು ಅನ್ನೋದು, ಆವಾಗ ಮನುಷ್ಯ ವೀಕ್ನೆಸ್ಸು ಕೂಡ ಆಗುತ್ತೆ ಊಟ ಬಿಟ್ಟು. ಸೊ ಇವೆಲ್ಲವನ್ನು ನಾವು ತಡೆಗಟ್ಟಬೇಕು ಅಂದರೆ ನಾವು ಎಂಡೋಸ್ಕೋಪಿ ಮಾಡಬೇಕು. ಎಂಡೋಸ್ಕೋಪಿಯಲ್ಲಿ ಕೆಲವೊಂದು ಟೈಮ್ ಅಲ್ಸರ್ಸ್ ಯಾಕೆ ಬಂತು, ಅದರಲ್ಲಿ ಬೇರೆ ಥರ ಬ್ಯಾಕ್ಟೀರಿಯಾದಿಂದಲೂ ಬರ್ಬೋದು. ಒಂದು H. ಪೈಲೋರಿ ಬ್ಯಾಕ್ಟೀರಿಯಾ ಅಂತಿದೆ, ಅದರಿಂದಲೂ ಕೂಡ ಬರ್ಬೋದು. ಸೊ ಈ ಥರ ಎಲ್ಲ ನಾವು ಕಂಡುಹಿಡಿದ್ಬಿಟ್ಟು ಅದನ್ನು ಪರ್ಟಿಕ್ಯುಲರ್ ಒಂದು ವೇಳೆ ಅಲ್ಲೇನಾದರೂ ಅಲ್ಸರ್ ಇದ್ದರೆ ಅದನ್ನು ನಾವು ಟೆಸ್ಟಿಗೆ ಕಳಿಸ್ತೇವೆ, ಬಯಾಪ್ಸಿ ಮಾಡಿ. ಅದು ಎಂಡೋಸ್ಕೋಪಿಲಿ ಏನು ಕಟ್ ಮಾಡೋದು ಬೇಕಾಗಿಲ್ಲ, ಏನು ಬಾಯಿ ಟ್ಯೂಬ್ ಹಾಕಿಬಿಟ್ಟು ಎಂಡೋಸ್ಕೋಪಿಲಿ ಮಾಡಿಬಿಟ್ಟು ಕಳಿಸಿ ಅದಕ್ಕೆ ನಾವು ಸೀರಮ್ ಯೂರಿಯಸ್ ಟೆಸ್ಟ್ ಅಂತೀವಿ. ಅದು ಪಾಸಿಟಿವ್ ಬಂದರೆ ಸುಮಾರು ನಾವು ಅದಕ್ಕೆ ಒಂದು ಕಿಟ್ ಬರ್ತದೆ, ಹೊಸದಾಗಿ ಒಂದು ಕಿಟ್ ಬಂದಿದೆ. ಏನಂದರೆ ಅದು 14 days ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. 14 ದಿವಸ ಟ್ರೀಟ್ಮೆಂಟ್ ತಗೋಬೇಕು. 14 ದಿವಸದಲ್ಲಿ ನಾವು ಏನು ಮಾಡ್ತೀವಿ, ಅದಕ್ಕೆ ನಿಮ್ಗೆ ಗೊತ್ತಿರೋಕ್ಕೆ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂತ ಇರ್ತದೆ. ಪೆಂಟಪ್ರಜೋಲು, ಒಮೆಪ್ರಜೋಲು, ಎಸ್ಮಾಪ್ರಜೋಲು, ಇವೆಲ್ಲ ಕಾಂಬಿನೇಷನ್ ಇರ್ತದೆ. ಅದ್ರ ಜೊತೆಗೆ ಆ್ಯಂಟಿಬಯೋಟಿಕ್ ತಗೋಬೇಕು. ಅಮಾಕ್ಸಿಲಿನ್ ಕೊಡ್ಬೋದು, ಕ್ಲಾರಿಟ್ರಮೈಸಿನ್ ಕೊಡ್ಬೋದು, ಮೆಟ್ರಿನಡಜೋಲ್ ಕೊಡ್ಬೋದು. ಸೊ ಈ ರೀತಿ ಒಂದು ಕಾಂಬಿನೇಷನ್ ಆಫ್ ಡ್ರಗ್ಸನ್ನು ನಾವು ತಗೊಂಡಾಗ 14 ದಿವಸ ತಗೊಂಡಾಗ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಅಲ್ಸರು ಕೂಡ ಕ್ಯೂರ್ ಆಗುತ್ತೆ. ಈ ಅಲ್ಸರ್ ಮೊದಲು ನಾವು ಏನು ಹೇಳ್ತೀವಿ, ಅಲ್ಸರ್ ಬಂತು ಅಂದರೆ ಮನುಷ್ಯನಿಗೆ ಆಪರೇಷನ್ನೇ ಮಾಡ್ತೀವಿ, ಗೊತ್ತಾಯ್ತಾ. ಆದರೆ ಈಗ ಆ ಪರಿಸ್ಥಿತಿ ಇಲ್ಲ. ಈಗ ಈ ಟ್ಯಾಬ್ಲೆಟ್ಸಿಂದಲೇ ಕ್ಯೂರ್ ಆಗುತ್ತೆ. ಮತ್ತು ನಿಮ್ಮ ಲೈಫ್ ಚೇಂಜಸ್ನ ಮಾಡಿಫೈ ಮಾಡ್ಕೋಬೇಕು. ಬರೀ ಟ್ಯಾಬ್ಲೆಟ್ ತೊಗೊಂಡಿದ್ರೆ ನೀವು ವಾಸಿ ಆಗಿಬಿಡ್ತು ಅನ್ನೋದಲ್ಲ, ನಿಮ್ಮ ಲೈಫ್ ಚೇಂಜಸ್ನ ಮಾಡಿಫೈ ಮಾಡಬೇಕು. ಸುಮಾರು ಹೊಸ ಡ್ರಗ್ಸ್ಗಳು ಬರ್ತಾಯಿದೆ, ಆವಿಷ್ಕಾರ ಆಗ್ತಾ ಇದ್ದಾವೆ. ಅದರಲ್ಲಿ ನಾವು ಈಗ ಹೊಸದಾಗಿ ಅನಪ್ರಜೋಲ್ ಅಂತ ಹೇಳಿ ಟ್ಯಾಬ್ಲೆಟ್ ಬಂದಿದೆ, ಅದು ಕೂಡ ಒಳ್ಳೆ ಕೆಲಸ ಮಾಡ್ತಾಯಿದೆ. ಸೊ ಆದ್ದರಿಂದ ನಾವು ಅದನ್ನು ಮೊದಲು ನಮಗೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಮೊದಲು ತಡೆಗಟ್ಟೋದು ಇಂಪಾರ್ಟೆಂಟ್. ಅದಕ್ಕೆ ನಾವು ಏನೇನು ಹ್ಯಾಬಿಟ್ಸ್ ಇದೆ ಎಲ್ಲವನ್ನೂ ನಾವು ಇದು ಮಾಡಬೇಕು. ಅನಂತರ ಒಂದು ವೇಳೆ ಈ ಥರ ಆಯಿತು ಅಂದಾಗ ಈ ಥರ ಒಂದು ಡ್ರಗ್ಸ್ಗಳನ್ನು ತೆಗೆದುಕೊಂಡು ಡಾಕ್ಟರ್ಗಳ ಸಲಹೆ ಮೇಲೆ, ಕೆಲವರು ಕೌಂಟ್ರಲ್ಲಿ ಹೋಗಿ ಪ್ಯಾಂಟಪ್ರಜೋಲ್ ತೊಗೊಳ್ತಾರೆ, ಒಮೆಪ್ರಜೋಲ್ ತೊಗೊಳ್ತಾರೆ, ಎಷ್ಟು ದಿವಸ ತೊಗೋಬೇಕು ಅಂತ ಗೊತ್ತಿರಲ್ಲ. ಕೆಲವರು ವರ್ಷ ಇಡೀ ತೊಗೊಳ್ತಾರೆ, ಕೆಲವರು 5 ವರ್ಷದಿಂದನೂ ತೊಗೊಳ್ತಾ ಇದ್ದಾರೆ. ಈ ಥರ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದ ಅವರಿಗೆ ಅದು ತೊಂದರೆ ಜಾಸ್ತಿ ಆಗುತ್ತೆ. ಆ ತೊಂದರೆ ಜಾಸ್ತಿ ಆದಾಗ ನಾವು ಏನು ಮಾಡೋಕ್ಕಾಗಲ್ಲ ಆ ಪರಿಸ್ಥಿತಿಯಲ್ಲಿ. ಅದರಿಂದ ಡಾಕ್ಟರ್ ಹತ್ರ ಬಂದು ಸೂಕ್ತ ಸಲಹೆಯನ್ನು ತೆಗೆದುಕೊಂಡು ಏನಾದರೂ ಇತ್ತು ಅಂದರೆ ಎಂಡೋಸ್ಕೋಪಿ ಮಾಡಿ, ಎಂಡೋಸ್ಕೋಪಿಯಲ್ಲಿ ಅದು ಕಂಡು ಬಂತು ಅಲ್ಸರ್ಸ್ ಅಂತಂದರೆ ಅದನ್ನು ಬಯಾಪ್ಸಿ ಮಾಡಿ ಅದು ಟೆಸ್ಟ್ ರಿಪೋರ್ಟ್ ಬಂದಮೇಲೆ ನಾವು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಟ್ಟರೆ 100% ಕ್ಯೂರ್ ಆಗುತ್ತೆ. ಇದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಆದರೆ ನಾವು ಕೌಂಟ್ರಲ್ಲಿ ಟ್ಯಾಬ್ಲೆಟ್ ತೊಗೊಂಡು ವಾರದಲ್ಲಿ 3 ದಿವಸ ತೊಗೊಳ್ಳೋದು, 4 ದಿವಸ ಬಿಡೋದು, ಇವೆಲ್ಲ ಮಾಡೋದ್ರಿಂದ ಅದು ನಿಮಗೆ ಏನು ಸ್ಟಮಕ್ಕಲ್ಲಿ ಗ್ಲುಕೋಸ್ ಅಂತ ಇರ್ತದೆ, ಲೇಯರ್ ಇರ್ತದೆ. ಆ ಲೇಯರ್ಗೆ ಅದು ಏನಾಗುತ್ತೆ ಅಂದರೆ ಅದು ಅಲ್ಸರ್ ಬಂದ ಒಂದು ಇದು ಕಾಯಿಲೆ ವಾಸಿ ಆಗಲ್ಲ. ಇವೆಲ್ಲ ಆ್ಯಂಟಿಬಯೋಟಿಕ್ಕು ಇವೆಲ್ಲ ಸೇರಿ ಅಲ್ಸರ್ನ ಪ್ರೊಟೆಕ್ಟ್ ಮಾಡಿ, ಅಲ್ಸರ್ನ ವಾಸಿ ಮಾಡಿ ಮತ್ತೆ ಪುನಃ ನಾರ್ಮಲ್ ಗ್ಲುಕೋಸನ್ ಡೆವಲಪ್ ಆಗಲಿಕ್ಕೆ ಸಹಾಯ ಮಾಡ್ತಾರೆ. ಅದರಿಂದ ನಿಮಗೇನಾದರೂ ಆ ಥರ ತೊಂದರೆ ಆದರೆ ಒಂದು ಒಳ್ಳೆಯ ಡಾಕ್ಟರ್ ಹತ್ರ ತೋರಿಸಿಬಿಟ್ಟು ಒಂದು ಎಂಡೋಸ್ಕೋಪಿ
ಮಾಡಿಸೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಕೆಲವರು ಹೇಳ್ತಾರೆ ಎಂಡೋಸ್ಕೋಪಿ ಏನೋ ಸುಮ್ಮನೆ ಟ್ಯಾಬ್ಲೆಟ್ಸ್ ಬರೋದು ಕೊಡ್ತಾನೆ ಇರ್ತಾರೆ, ಸರ್ 3 ವರ್ಷದಿಂದ ತಿಂತಾ ಇದ್ದೀನಿ, 4 ವರ್ಷದಿಂದ ತಿಂತಾ ಇದ್ದೀನಿ, ನನಗೆ ವಾಸಿ ಆಗ್ತಾಯಿಲ್ಲ ಅಂತ ಬಂದಾಗ ನಾವು ಎಂಡೋಸ್ಕೋಪಿ ಮಾಡಿದಾಗ ಅವರಿಗೆ ಅಲ್ಸರ್ ಒಂದೇ ಅಂತಲ್ಲ, ನಾವು ಕಂಡುಹಿಡಿಯೋದು ಎಂಡೋಸ್ಕೋಪಿ ಇದೆ ಸುಮಾರು ಕಾಯಿಲೆಗಳನ್ನು ಕಂಡುಹಿಡಿಬೋದು. ಅಲ್ಸರ್ ಕಂಡುಹಿಡಿಬೋದು, ಗ್ಯಾಸ್ಟ್ರೈಟಿಸ್ ಅಂತ ಈಗ ಏನಾರ ಒಳಗೆ ಇನ್ಫೆಕ್ಷನ್ ಆಗಿದ್ದ ಕಂಡುಹಿಡಿಬೋದು, ಆಮೇಲೆ ಹರ್ನಿಯಾ ಕಂಡುಹಿಡಿಬೋದು, ಹಯಾಟಸ್ ಹರ್ನಿಯಾ ಅಂತ ಆಗುತ್ತೆ ಅದನ್ನು ಕಂಡುಹಿಡಿಬೋದು. ಆಮೇಲೆ ಈಸೋಫೇಗಸಲ್ಲಿ ಏನಾದರೂ ತೊಂದರೆ ಇದ್ದರೆ ಗರ್ಡ್ ಅಂತ ಹೇಳ್ತದೆ, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಂತ ಹೇಳ್ತದೆ, ಅದನ್ನು ಕಂಡುಹಿಡಿಬೋದು. ಇದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ನಾವು ಈ ಎಂಡೋಸ್ಕೋಪಿ ಮಾಡಿದರೆ ಕೊಡ್ಬೋದು. ಸೊ ಆದ್ದರಿಂದ ತುಂಬ ಈಗ ಒಂದು 6 ತಿಂಗಳು 1 ವರ್ಷದಿಂದ ಈ ಥರ ಪ್ರಾಬ್ಲಮ್ ಸಮಸ್ಯೆಯನ್ನು ಪಡ್ತಾ ಇದ್ದರೆ ಒಂದು ಎಂಡೋಸ್ಕೋಪಿ ಮಾಡಿಸೋದು ಬೆಟರ್. ಆ ಎಂಡೋಸ್ಕೋಪಿ ಮಾಡಿಬಿಟ್ಟು ಸೂಕ್ತ ಚಿಕಿತ್ಸೆ ಸಲಹೆಯನ್ನು ತೆಗೆದುಕೊಳ್ಳೋದು ಒಳ್ಳೆಯದಂತ ನನ್ನ ಭಾವನೆ. ಸರ್, ನೀವು ಅದು ಅಲ್ಸರಿಗೆ ಒಂದು ಟ್ಯಾಬ್ಲೆಟ್ ಹೇಳಿದರೆ ತುಂಬ ಎಫೆಕ್ಟಿವ್ ಇರುವಂಥದ್ದು. ಅದನ್ನು ಅಂದರೆ ಹತ್ತಿರ ಇರುವಂಥವ್ರು ಬಂದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಲ್ಲ, ಅಂದರೆ ನಿಯರೆಸ್ಟ್ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಇನ್ ಕೇಸ್ ಅವರೆಲ್ಲ ರೀಚ್ ಆಗೋದಂಥ ಏರಿಯಾ ಇದ್ದಾರೆ, ಏನೋ ಒಂದು ಡಾಕ್ಟರ್ ಯಾರು ಸಿಕ್ಕಿಲ್ಲ, ಆ ಸಂದರ್ಭದಲ್ಲಿ ಒಂದು ಆ ಟ್ಯಾಬ್ಲೆಟ್ಸ್ನ ಯಾವ ಥರ ತಗೋಬೇಕು ಮತ್ತು ಎಷ್ಟು ದಿನ ತಗೋಬೇಕು ಅಂತ ಒಂಚೂರು ಹೇಳ್ಬೋದಾ? ಟ್ಯಾಬ್ಲೆಟ್ನ ಮೆನ್ಷನ್ ಮಾಡಿ. ಒಂದು ನಾನು ಸಲಹೆ ಕೊಡೋದೇನೆಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಗೊಳ್ಳೋದು ಒಳ್ಳೆಯದು. ಯಾಕಂದರೆ ನಾವು ಅವ್ರಿಗೆ ಏನು ತೊಂದರೆ ಇರ್ತದೆ ಅಂತ ಹೇಳಿ ಗೊತ್ತಿರೋದಿಲ್ಲ. ಬರೀ ಗ್ಯಾಸ್ಟ್ರಿಕ್ಕು ಎದೆ ಉರಿ ಇರ್ತದೋ ಅಥವಾ ಗ್ಯಾಸ್ಟ್ರಿಕ್ ಅಲ್ಸರ್ ಆಗಿದೆಯೋ, ಪ್ರತಿಯೊಂದಕ್ಕೂ ಬೇರೆ ಬೇರೆ ಚಿಕಿತ್ಸೆ ವಿಧಾನಗಳಿದ್ದಾವೆ. ಒಂದು ವೇಳೆ ಏನಾದರೂ ನಿಮಗೆ ಒಂದು ವೇಳೆ ಅಲ್ಸರ್ ಇತ್ತು ಅಂದರೆ ಬರೀ ಈ ಟ್ಯಾಬ್ಲೆಟ್ ಅಷ್ಟೇ ಗೊತ್ತಾಗಲ್ಲ, ಅದ್ರ ಜೊತೆಗೆ ನಾವು ಆ್ಯಂಟಿಬಯೋಟಿಕ್ಗಳನ್ನ ಕೊಡಬೇಕು. ಒಂದು ಏನಪ್ಪ ಅಂದರೆ ಆ ಥರ ಇದ್ದಾಗ ನಿಮ್ಮಲ್ಲಿ ಒಳ್ಳೆಯ ಯಾರು ನಿಮಗೆ ಸೂಕ್ತ ಸಲಹೆ ನೀಡ್ತಾರೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ. ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ಅವರು ಎಂಡೋಸ್ಕೋಪಿ ಅಡ್ವೈಸ್ ಮಾಡ್ತಾರೆ, ಇಲ್ಲ ಅಂದರೆ ಈ ಒಂದು ಟ್ಯಾಬ್ಲೆಟ್ಸ್ಗಳನ್ನು ಅಡ್ವೈಸ್ ಮಾಡ್ತಾರೆ. ಮತ್ತು ಇದ್ರ ಜೊತೆಗೆ ಕೆಲವೊಂದು ಸಿರಪ್ಗಳನ್ನು ಕೂಡ ಹೇಳ್ತೀವಿ ನಾವು, ಸೋ ಮೆನಿ ಸಿರಪ್ಸ್. ಅದು ಕೂಡ ಏನು ಮಾಡುತ್ತೆ, ಆ ಲೇಯರ್ ಫಾರ್ಮೇಷನ್ ಆಗುತ್ತೆ. ಆ ಒಂದು ಅಲ್ಸರ್ ಸುತ್ತಲೂ ಒಂದು ಒಂಥರ ಏನಂದರೆ ಕೋಟೆ ಕಟ್ಟಿದಂಗೆ ಕಟ್ಟುತ್ತೆ. ಆ ಲೇಯರ್ ಫಾರ್ಮೇಷನ್ ಆಗಿ ಅಲ್ಸರ್ನ ಗಾಯ ಜಾಸ್ತಿ ಆಗಲಿಲ್ಲ ನೋಡ್ಕೊಳ್ತದೆ. ಸೊ ಆದರೆ ನನ್ನ ಅಡ್ವೈಸ್ ಏನಂದರೆ ಸುಮ್ಮನೆ ಹೋಗಿ ಟ್ಯಾಬ್ಲೆಟ್ ತೊಗೊಳೋದ್ರಲ್ಲಿ ಆಗ್ತಾ ಇಲ್ಲ. ಈಗ ನಾವು ಎಷ್ಟೋ ಜನ ಕೇಳ್ತೀವಿ ಟ್ಯಾಬ್ಲೆಟ್ಗಳನ್ನು ಬರ್ತಾರೆ, ಸರ್ ನನಗೆ ಒಂದು 10 ಗ್ಯಾಸ್ಟ್ರಿಕ್ ಮಾತಾಡಬೇಕು, 10 ಗ್ಯಾಸ್ಟ್ರಿಕ್ ಮಾತಾಡಬೇಕು. ನಮ್ಮ ಸುಮಾರು ಬಂದ ದಿನ ಗ್ಯಾಸ್ಟ್ರಿಕ್ ಮಾತ್ರ ಕಳಿಸ್ಕೊಂಡಿರ್ತಾರೆ. ಅವ್ರಿಗೆ ಅಡ್ವೈಸ್ ಮಾಡಿದ್ರೆ ಅವ್ರಿಗೆ ಕೇಳಲ್ಲ. ಸೊ ಅವ್ರಿಗೆ ಏನಂದ್ರೆ ಲೈಫ್ ಲಾಂಗ್ ಅದು ಪಾಯಿಂಟ್ ವಾಸನೆ ಆಗುತ್ತೆ. ಆದ್ದರಿಂದ ನೀವು ಏನೇ ಮಾತ್ರ ತೊಗೊಳ್ಬೇಕಾದ್ರೆ ಒಂದು ನಿಮ್ಮ ಸಿಂಪ್ಟಮ್ಸ್ ನಿಮಗೆ ಏನೇನು ಆಗ್ತಾ ಇದೆ ಅನ್ನೋದನ್ನು ನೀವು ದೂರ ಇದ್ದರೆ ಒಂದು ಕಾಲ್ ಮಾಡಿ ಕೇಳ್ಬೋದು. ಸರ್ ನನಗೆ ಈ ಥರ ಸಿಂಪ್ಟಮ್ಸ್ ಆಗ್ತಾ ಇದೆ, ಎದೆ ಉರಿ ಆಗ್ತಾ ಇದೆ, ಊಟ ಹೋಗ್ತಾ ಇಲ್ಲ, ಊಟ ಆದ ತಕ್ಷಣ ನನಗೆ ಹೊಟ್ಟೆ ಉರಿ ಆಗ್ತಾ ಇದೆ, ಸ್ವಲ್ಪ ತಿಂದ ತಕ್ಷಣ ಸಾಕು ಅನ್ನಿಸ್ತಾ ಇದೆ, ಸುಮಾರು ದಿವಸದ ಆಮೇಲೆ ವೆಯ್ಟ್ ಲಾಸ್ ಆಗ್ತಾ ಇದೆ, ಕೆಲವೊಂದು ಟೈಮ್ ಲೂಸ್ ಮೋಷನ್ ಆಗ್ಬೋದು. ಈ ಥರ ಎಲ್ಲ ಆದಾಗ ನೀವು ಆ ಒಂದು ಸಿಂಪ್ಟಮ್ಸನ್ನು ಹೇಳಿದರೆ ನಾವು ನಿಮಗೆ ಅದಕ್ಕೆ ತಕ್ಕಂತೆ ಟ್ಯಾಬ್ಲೆಟ್ಗಳನ್ನು ನಾವು ಬರ್ಕೊಡ್ತೇವೆ. ಇಲ್ಲ ಅದೇನಾದರೂ ಇನ್ನೂ ಅದಕ್ಕೆ ಜಾಸ್ತಿ ನಿಮಗೆ ಇನ್ವೆಸ್ಟಿಗೇಷನ್ಸ್ ಬೇಕಾದರೆ ಎಂಡೋಸ್ಕೋಪಿ ಅವೆಲ್ಲ ಬೇಕಿದ್ರೆ ನಾವು ಎಂಡೋಸ್ಕೋಪಿನ ಅಡ್ವೈಸ್ ಮಾಡ್ತೀವಿ. ಯಾವುದೇ ಮೆಡಿಸಿನ್ನು ಕೂಡ ಡಾಕ್ಟರ್ ಅಡ್ವೈಸ್ ಇಲ್ಲದೆ ತೊಗೊಳ್ಬಾರ್ದು. ಈಗ ನಾವು ನೋಡಿದಾಗೆ ChatGPT ಸುಮಾರು ಪರ್ಪ್ಲೆಕ್ಸಿಟಿ ಎಲ್ಲ ಬಂದಿದೆ, ಸುಮ್ಮನೆ ಹಾಕಿ ಹೊಡಿತಾರೆ ಜನ ಏನು ಅಂತ, ಸರ್ ಗ್ಯಾಸ್ಟ್ರಿಕ್ ಸಿವಿಯರ್ ಗ್ಯಾಸ್ಟ್ರೈಟಿಸ್ ವಿಚ್ ಟ್ಯಾಬ್ಲೆಟ್ ಈಸ್ ಗುಡ್ ಅಂತ. ಅದು ಸುಮಾರು ಟ್ಯಾಬ್ಲೆಟ್ಗಳನ್ನು ತೋರಿಸ್ತದೆ. ಆದರೆ ಯಾವ ಟ್ಯಾಬ್ಲೆಟ್ ತಗೋಬೇಕು, ಯಾಕೆ ತಗೋಬೇಕು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಏನೇ ನಮ್ಮ ವಿಜ್ಞಾನ ಎಷ್ಟೇ ಇದು ಆದರೂ ಕೂಡ ಮುಂದುವರೆದ್ರೂ ಕೂಡ ಆ ವಿಷಯಗಳನ್ನು ವೈದ್ಯರ ಮೂಲಕನೇ ನಾವು ತೆಗೆದುಕೊಳ್ಳೋದು ಉತ್ತಮ. ಸುಮ್ಮನೆ ಗೂಗಲ್ಲು ಇದನ್ನೆಲ್ಲ ಸರ್ಚ್ ಮಾಡಿ ತಗೊಳ್ಳೋದ್ರಿ ಅರ್ಥ ಇದೆ. ಕೆಲವರಿಗೆ ಏನಾಗ್ಬಿಡ್ತಾರೆ, ಕೆಲವು ಅಲ್ಸರ್ಗಳು ಕ್ಯಾನ್ಸರಾಗಿ ಕನ್ವರ್ಟ್ ಆಗ್ತವೆ. ಹೇಳ್ತಿರೋದು ಗ್ಯಾಸ್ಟ್ರಿಕ್ ಅಲ್ಸರು ಮೆಲಿಗ್ನೆಂಟ್ ಅಲ್ಸರ್ ಅಂತ ಆಗ್ತದೆ. ಮೆಲಿಗ್ನೆಂಟ್ ಅಲ್ಸರ್ ಆದಾಗ ಹೊಟ್ಟೆ ಕ್ಯಾನ್ಸರ್ ಆದಾಗ ಅವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಇನಿಷಿಯಲ್ ಸ್ಟೇಜ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಆ ಪರಿಸ್ಥಿತಿ ಬರೋದಿಲ್ಲ. ಆದ್ದರಿಂದ ಅದು ನಿಮಗೆ ಸಣ್ಣದೇ ಆಗಿರ್ಬೋದು ಅಥವಾ ಒಳಗಡೆ ದೊಡ್ಡದೇ ಇರ್ಬೋದು. ಸೊ ಅದನ್ನು ನಾವು ಕಂಡುಹಿಡಿದಾಗ ಎಂಡೋಸ್ಕೋಪಿ ಮಾಡಿ ಕಂಡುಹಿಡಿಯೋದು. ಸೊ ಇವೆಲ್ಲವನ್ನು ಮಾಡಿದಾಗ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡ್ಬೋದು. ಮತ್ತು ಜನರು ಕೂಡ ಅದಕ್ಕೊಂದು ಸ್ಪಂದಿಸಿ, ಮತ್ತು ಆಮೇಲೆ ಯಾರೋ ವೈದ್ಯರು ಇದ್ದಾರೆ, ಒಳ್ಳೆಯ ವೈದ್ಯರು ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಕೆಲವರು ಇರ್ತಾರೆ ವೈದ್ಯರು ಸುಮ್ಮನೆ ಒಂದು ಸಿರಪ್ ಬರ್ಕೊಡೋದು, ಒಂದಿಷ್ಟು ಮಾತ್ರ ಬರ್ಕೊಡೋದು, ಹೋಗೋ ಅನ್ನೋದು ಎಲ್ಲ ಮಾಡ್ತಿರ್ತಾರೆ. ಅದಕ್ಕಿಂತ ನಾನು ಏನು ತೊಗೊಂಡ್ರೆ ಕಂಪ್ಲೀಟ್ ಕ್ಯೂರ್ ಆಗ್ತೀನಿ ಅನ್ನೋದು ತುಂಬ ಮುಖ್ಯ. ಅದನ್ನು ದಿನ ತಗೊಳ್ಳೋಂಥ ಟ್ಯಾಬ್ಲೆಟ್ ಅಲ್ಲ, ಅದು ಒಂದು ಕೋರ್ಸ್ ತೊಗೊಂಡು ಬಿಟ್ಬಿಡ್ಬೇಕು. ಓಕೆ ಸರ್, ಆ ಥರ ಒಂದು ಕೋರ್ಸ್ ತೊಗೊಂಡು ಬಿಟ್ಬಿಡ್ಬೇಕು. ಅದು ಬಿಟ್ಟು ಕೆಲವರು ಏನು ಮಾಡ್ತಾರೆ, ದಿನ ಟ್ಯಾಬ್ಲೆಟ್ ತಗೋತಾರೆ. ಇಲ್ಲ ಸರ್ ವಾರದಲ್ಲಿ 2 ದಿವಸ ತಗೋತೀನಿ ಸರ್, ಯಾವಾಗ ಜಾಸ್ತಿ ನಾನ್ ವೆಜ್ ತಿಂತೀನಿ, ಯಾವಾಗ ಜಾಸ್ತಿ ಸ್ಪೈಸಿ ಫುಡ್ ತಿಂತೀನಿ, ಯಾವಾಗ ಒಂದು ಮುಂಚೆನೇ ಒಂದು ಟ್ಯಾಬ್ಲೆಟ್ ಬಂದ್ಬಿಡ್ತೀನಿ ಸರ್, ಅಷ್ಟೇ ಸರ್ ಅಂತಾರೆ. ಸೊ ಇವೆಲ್ಲವೂ ಕೂಡ ಇದು ಕೆಲವೊಂದು ದುಷ್ಪರಿಣಾಮಗಳು ಬೀರೋ ಚಾನ್ಸಸ್ ಇರ್ತದೆ. ಆದ್ದರಿಂದ ನಾನು ಸಿನ್ಸಿಯರ್ ಅಡ್ವೈಸ್ ಅಂದರೆ, ನಿಮ್ಮ ಸಿಂಪ್ಟಮ್ಸ್ ಏನಾದರೂ ಇದ್ದರೆ ನಿಮಗೆ ಗೊತ್ತಿರೋ ಡಾಕ್ಟ್ರು, ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ಯಾರೇ ಇದ್ದರೂ ಕೂಡ ಈ ಥರ ನಿಮ್ಮ ಸಿಂಪ್ಟಮ್ಸ್ ನನಗೆ ಈ ಥರ ಕಾಣ್ತಾ ಇದೆ, ಈಗ ಏನು ಮಾಡ್ಬೋದು ಅಂದರೆ ಅವ್ರು ನಿಮ್ಗೆ ಒಂದು ಟ್ಯಾಬ್ಲೆಟ್ ಬರ್ಕೊಡ್ಬೋದು. ಇಲ್ಲಾಂದರೆ
ಗ್ಯಾಸ್ಟ್ರಿಕ್ ಅಲ್ಸರ್ ಇರ್ಬೋದು, ನೀವು ಎಂಡೋಸ್ಕೋಪಿ ಮಾಡಿಸ್ಕೊಳ್ಳಿ ಅಂತ ಹೇಳ್ಬೋದು. ಈ ಒಂದು ಇದನ್ನು ಇಟ್ಕೊಂಡು ನಾವು ಚಿಕಿತ್ಸೆಯನ್ನು ಪಡಿಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸರ್, ಇದು ನಮ್ಮ ವ್ಯೂವರ್ಸ್ಗೆ ನಾವು ಇದನ್ನು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ತಗೋಬೇಕು ಅಂತ ಹೇಳ್ತೇವೆ ನಾವು. ಆದರೂ ಕೂಡ ಕೆಲವೊಂದು ಜನರಿಗೆ ಕೆಲವೊಂದು ಟೈಮಲ್ಲಿ ಮರ್ತೋಗಿರುತ್ತೆ, ಇಲ್ಲಾಂದರೆ ಅದರದ್ದು ಇನ್ಫಾರ್ಮೇಷನ್ ಕರೆಕ್ಟಾಗಿ ಸಿಕ್ಕಿರೋದಿಲ್ಲ. ಆ ಸಂದರ್ಭದಲ್ಲಿ ಅವ್ರಿಗೆ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ನೀವು ಒಂದು ತುಂಬ ಎಫೆಕ್ಟಿವ್ ಆಗಿರುವಂಥ ಒಂದು ಮೆಡಿಸಿನ್ ಹೇಳಿದಿರಿ. ಅದನ್ನು ಹೇಳ್ಬಿಟ್ಟು ಅದರದ್ದು ಡ್ಯೂರೇಷನ್ ಎಷ್ಟು ಸಹ ಇದೆ ಅಂತ ಮಾಹಿತಿಗೋಸ್ಕರ ಕೊಡ್ಬೋದಾ ಅಂತ ಅಂದ್ಬಿಟ್ಟು. ಈಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಅಲ್ಸರ್ ಅದನ್ನು ಹೇಳಿದೆ, ಟ್ರೀಟ್ಮೆಂಟ್ ಆಲ್ರೆಡಿ 14 days ತಗೊಳ್ಳೇಬೇಕು. ಕಿಟ್ ಇರ್ತದೆ, 3 drugs ಇರ್ತದೆ. ಕೆಲವರಿಗೆ ಏನಾಗುತ್ತೆ, ಎದೆ ಉರಿ ಅಥವಾ ಹೊಟ್ಟೆ ಊಟ ಆದಮೇಲೆ ಈ ಥರ ಇದ್ದಾಗ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಇರೋದಿಲ್ಲ, ಗ್ಯಾಸ್ಟ್ರೈಟಿಸ್ ಆಗ್ತದೆ, ಮ್ಯೂಕೋಸ್ ಇನ್ಫೆಕ್ಷನ್ ಆಗ್ಬೋದು. ಆವಾಗ ನಮಗೆ ನಾರ್ಮಲ್ ಡ್ರಗ್ಸು ಪ್ರೋಟಾನ್ ಪಂಪ್ ಇನಿಬಿಟರ್ಸ್ ಅಂತ ಕೊಡ್ತೀವಿ, H2 ಬ್ಲಾಕರ್ಸ್, ಪ್ರೋಟಾನ್ ಪಂಪ್ ಇನಿಬಿಟರ್ಸ್ ಅಂತ ಕೊಡ್ತೀವಿ. ಈಗ ಸುಮಾರು ಮಾರ್ಕೆಟಲ್ಲಿ ಸುಮಾರು ಥರ ಡ್ರಗ್ಸ್ ಇದ್ದಾವೆ. ನಾನು ಹೇಳೋದು ಏನಂದರೆ, ಯಾವುದೇ ಟ್ಯಾಬ್ಲೆಟ್ ತೊಗೊಂಡು ಅದಕ್ಕೊಂದು ಕೋರ್ಸ್ ತೊಗೊಂಡು ಒಂದು 30 days ಈ ಥರ ತೊಗೊಂಡು ಸಿವಿಯರಿಟಿ ಇದ್ದಾಗ ನಾವೇನು ಮಾಡ್ತೀವಿ, 3 ದಿವಸ 4 ದಿವಸ ತೊಗೊಂಡು ನಿಲ್ಲಿಸಿ ಪುನಃ ಒಂದು ವಾರ ಆದಮೇಲೆ ಮತ್ತೆ ಬರುತ್ತೆ ಈ ಥರ. ಸೊ ಯಾಕಂದರೆ ಅದು ನಿಮಗೆ ಆ ಒಂದು ನ್ಯೂಟ್ರಲೈಸ್ ಮಾಡುತ್ತೆ ಆ್ಯಸಿಡ್ ಪ್ರೊಡಕ್ಷನನ್ನು, ಯಾವುದು ನಮಗೆ ಕೊಡೋದು ಟ್ಯಾಬ್ಲೆಟ್ಗಳು. ಸೊ ಇದನ್ನು ನಾವೇನು ಮಾಡಬೇಕಂದ್ರೆ ಮಿನಿಮಮ್ ಏನು ಮಾಡ್ತೀವಿ ಅಂದರೆ, ನಾವು ಒಂದು 30 days ತಗೊಳ್ಳಿ ಅಂತ ಹೇಳ್ತೀವಿ. ತುಂಬ ಸಿವಿಯರಿಟಿ ಇದ್ದಾರೆ. ಕೆಲವ್ರಿಗೆ ಏನಿರಲ್ಲ, ಬರೀ ಎದೆ ಉರಿ ಇರ್ತದೆ, ಬರ್ತಾರೆ ಅವಾಗ ಅವ್ರಿಗೇನೋ ಟ್ರೀಟ್ಮೆಂಟ್ ಈಸ್ ನಾಟ್ ನೆಸೆಸರಿ. ಜಸ್ಟ್ ಒಂದು ನಾವು ಹೇಳ್ತೀವಿ ಕರ್ಡ್ಸ್ ತಿನ್ನಿ, ಕೋಲ್ಡ್ ಆಗಿರೋ ಒಂದು ಇದನ್ನು ಕುಡೀರಿ ಅಂತ ಹೇಳ್ತೀವಿ, ಅಷ್ಟೇ ಸಾಕು. ಅವ್ರು ಏನು ಮಾಡಬೇಕು, ಹೆವಿ ಊಟ ಮಾಡಿದಾಗ ಆ ಥರ ಆಗಿರ್ತದೆ. ಸೊ ಅದನ್ನು ಕಂಟ್ರೋಲ್ ಮಾಡಬೇಕು ಅಷ್ಟೇ. ಈಗ ಹೊಸ ಡ್ರಗ್ಸ್ಗಳು ಸುಮಾರು ಆವಿಷ್ಕಾರ ಆಗಿದ್ದಾವೆ. ಯಾವುದು ಒಳ್ಳೆ ಡ್ರಗ್ ಅಂತ ನಾನು ಹೇಳಲ್ಲ, ಯಾಕಂದರೆ ಎಲ್ಲವೂ ಒಳ್ಳೆ ಡ್ರಗ್ಗಳೇ, ಗೊತ್ತಾಯ್ತಾ. ಯಾಕಂದರೆ ಆವಿಷ್ಕಾರದ ಹೊಸ ಡ್ರಗ್ ಬಂದಾಗ ಒಬ್ಬ ವ್ಯಕ್ತಿಗೆ ಏನಾಗುತ್ತೆ, ಹೊಸ ಡ್ರಗ್ ಬಂದಿದೆ, ಇದು ಬರೆಯೋಣ, ಇದರಿಂದ ಆಗ್ಬೋದು ಅಂತ ಹೇಳ್ತೀವಿ. ಬಟ್ ಅವರು ಕೂಡ ಆವಿಷ್ಕಾರ ಮಾಡಬೇಕಾದ್ರೆ ಅವರು ಏನು ಮಾಡ್ತಾರೆ, ಮೊದಲೇನಿತ್ತು ನಾವು ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ತೊಗೋಬೇಕು ಮಾತ್ರೆಗಳನ್ನ ಅಂತ ಹೇಳ್ತಾ ಇದ್ದೀವಿ. ಪ್ರೋಟಾನ್ ಪಂಪ್ ಇನಿಬಿಟರ್ಸ್ ಯಾವುದೇ ಆಗಬೇಕು. ಈಗ ನಾನು ಹೇಳಿದಾಗೆ ಒನಪ್ರೊಜೋಲಮ್ ಅಂತೇಳಿ ಒಂದು ಬಂದಿದೆ, ಒನಪ್ರೊಜೋಲಮ್ ಅಂತ. ಅದನ್ನು ನೀವು ಊಟ ಆಗಿ 15 ನಿಮಿಷಕ್ಕೂ ತೊಗೋಬೋದು, ಊಟಕ್ಕಿಂತ ಮುಂಚೆನೇ ತೊಗೋಬೋದು, ಊಟ 15 ನಿಮಿಷ ಯಾವಾಗಲಾದರೂ ತೊಗೋಬೋದು. ಸೊ ಈ ಥರ ಒಂದು ಚೇಂಜಸ್ 15 days ಮಾತ್ರ. ಅಂದರೆ ನಾನು ಹೇಳೋದಂದ್ರೆ, ನಿಮಗೆ ಸಿವಿಯರ್ ಇದ್ದರೆ ಒಂದು 30 days ತಗೋಬೇಕು, 30 days ತಗೋಬೇಕು. ಸೊ ಈ ಒಂದು ನಿಮ್ಗೆ ಆವಾಗಲೂ ಕಡಿಮೆ ಆಗಲಿಲ್ಲ ಅಂದರೆ ಎಂಡೋಸ್ಕೋಪಿ ಮಾಡಿಸ್ಬೇಕು. ಎಂಡೋಸ್ಕೋಪಿ ನಿಮ್ಗೆ ಅಲ್ಸರ್ ಇರ್ಬೋದು, ಬರೀ ಅಲ್ಸರ್ ಇದ್ದರೆ ಬರೀ ಇದು ಒಂದೇ ಟ್ಯಾಬ್ಲೆಟ್ ತೊಗೊಂಡು ಹೋಗೋದು ಡೌಟ್. ಆದರೆ ಮೆನಪ್ರೊಜೋಮ್ ಅನ್ನೋ ಟ್ಯಾಬ್ಲೆಟು ಸುಮಾರು ಕಾಯಿಲೆಗಳಿದೆ, ಬರೀ ನಾನು ಗ್ಯಾಸ್ಟ್ರಿಕ್ ಇದ್ರೆ ಅಲ್ಲ, ಆ ಗ್ಯಾಸ್ಟ್ರಿಕ್ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಂತ ಹೇಳಿದೆ, ಗರ್ಡ್ ಅಂತ, ಅದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸೊ ಈ ಥರ ಬಂದಾಗ ನಾವು ಅದನ್ನು ಒಂದು ಆ ಟ್ಯಾಬ್ಲೆಟ್ ಜೊತೆಗೆ ನಮ್ಮ ಹ್ಯಾಬಿಟ್ಸನ್ನು ಕೂಡ ಕಂಟ್ರೋಲ್ ಮಾಡ್ಕೋಬೇಕು, ಮತ್ತು ಅದನ್ನು ಫುಡ್ ಲಿಮಿಟ್ ಮಾಡ್ಕೋಬೇಕು, ಆ ಥರ ಮಾಡಿಕೊಂಡು ತಗೋಬೇಕು. ಸೊ ಈ ಒಂದು ಹೊಸ ಆವಿಷ್ಕಾರ ಆಗಿರೋ ಡ್ರಗ್ಸ್ಗಳು ಕೂಡ ಚೆನ್ನಾಗಿದ್ದಾವೆ. ಮತ್ತು ಒಂದು ಏನಪ್ಪ ಅಂದರೆ, ಮುಂದಿನ ಆಗುವ ಅನಾಹುತಗಳನ್ನು ತಪ್ಪಿಸ್ತವೆ. ತುಂಬ ಆ್ಯಸಿಡ್ ಪ್ರೊಡಕ್ಷನ್ ಆಗ್ತಾ ಇತ್ತು ಅಂದಾಗ ನಿಮಗೆ ಅಲ್ಸರ್ ಫಾರ್ಮೇಷನ್ ಇಸ್ ಕಾಮನ್. ಸೊ ಒಂದ್ಸಲ ಅಲ್ಸರ್ ಆಯಿತು ಅಂದರೆ ಅದನ್ನು ನಾವು ಟ್ರೀಟ್ಮೆಂಟ್ ತೊಗೊಳ್ಳೋದು ಹೇಳಿದ್ರಲ್ಲ, ಒಂದು 3 ಡ್ರಗ್ ಟ್ರೀಟ್ಮೆಂಟು, ಆಮೇಲೆ ಕಾಂಬಿನೇಷನ್ ತೊಗೊಬೇಕಾಗುತ್ತೆ. ಬಟ್ ಈಗ ಹೊಸ ಡ್ರಗ್ಗಳು ಬಂದರೆ ಕೆಲವೊಂದು ಹೇಳ್ತೀವಿ, 3 ಡ್ರಗ್ ಬೇಡ, ಈಗ ಒಂದೇ ಡ್ರಗ್ ತಗೋಬೋದು, ಒನಪ್ರೊಜೋಮ್ ಅಂತಲೂ ಹೇಳ್ಬೋದು. ಬಟ್ ಒನಪ್ರೊಜೋಮ್ ತೊಗೊಳೋದ್ರಿಂದ ಒಂದು ಅಲ್ಸರು ಕೂಡ ಕ್ಯೂರ್ ಆಗೋಂಥ ಚಾನ್ಸಸ್ ರೇಟ್ ಜಾಸ್ತಿ ಇದೆ ಅಂತ ಹೇಳ್ತಾರೆ, ಹಾಗಾಗಿ ಆವಿಷ್ಕಾರ ಆಗಿರೋದು. ಸೊ ಹೀಗಾಗಿ ನಾವೇನು ಹೇಳ್ತೀವಿ ಅಂದರೆ, ಕರೆಕ್ಟಾಗಿ ನಿಮಗೆ ಒಬ್ಬ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಥವಾ ಒಬ್ಬ ಸರ್ಜನ್ ಹತ್ರ ಹೋಗಿ ನಿಮ್ಗೆ ಏನಾಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ತಗೊಳ್ಳಿ ಅಂತ ನಾನು ಒಂದು ಇದು ಅಡ್ವೈಸ್ ಮಾಡ್ತೀನಿ. ಇವತ್ತು ನಮಗೆ ನಮ್ಮ ವ್ಯೂವರ್ಸ್ಗೆ ನೀವು ಹೆಲ್ತ್ ಬೆನಿಫಿಟ್ಸ್ ಮತ್ತು ಹೆಲ್ತ್ದು ಸಮಸ್ಯೆಗಳನ್ನ ಯಾವ ಥರ ಅವಾಯ್ಡ್ ಮಾಡಬೇಕು, ಅದರ ಮೆಡಿಕೇಷನ್ ಬಗ್ಗೆ ಹೇಳ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು.